ಹಾಯ್ ಫ್ರೆಂಡ್ಸ್, ಸುಚೀಸ್ ಕರಾವಳಿ ಕಿಚನ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಮೆಂತ್ಯ ಸೊಪ್ಪಿಂದ ಮಾಡ್ತೇವೆ. ಇದು ಸಂಜೆ ಟೀ ಟೈಮ್ಗೆ ಅಥವಾ ಊಟಕ್ಕೆ ಎಲ್ಲ ತಿನ್ನಬಹುದು. ತುಂಬ ರುಚಿಯಾಗಿರ್ತದೆ. ಅದೇ ರೀತಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ. ಒಂದು 2 ಎಲೆ ಕರಿಬೇವು ಕೂಡ ಇದೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಇಷ್ಟೇ ಸೇರಿಸ್ಕೊಳ್ಬೇಕಂತೇನಿಲ್ಲ, ಬೇಕಿದ್ದಷ್ಟು ಸೇರಿಸ್ಕೊಳ್ಬೋದು. ಈಗ ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಬಿಸಿಯಾದಾಗ ಈ ಮೆಂತ್ಯ ಸೊಪ್ಪು ಮತ್ತು ಕರಿಬೇವನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ತೆಗೆಯುವ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ. ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಈಗ ಹಿಟ್ಟು ಕಲಸ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಹಿಟ್ಟು ಕೂಡ ತಗೊಳ್ಬಹುದು. ಅದಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಹಾಕ್ಕೊಳ್ಬೇಕು. ಸ್ವಲ್ಪ ಅರಿಶಿನ, 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಓಂಕಾಳು ಹಾಕ್ಕೊಳ್ತೇನೆ, 1 ಟೀ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಖಾರಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೇನೆ. ಚೆನ್ನಾಗಿರ್ತದೆ ರುಚಿ. ಇದನ್ನೊಂದು ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹಾಕೋಬೇಕು. ಎಣ್ಣೆ ಬಿಸಿ ಇರೋದ್ರಿಂದ ಮೊದಲಿಗೆ ಸ್ವಲ್ಪ ಸ್ಪೂನಿಂದಲೇ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಳುವ. ಆನಂತರ ಕೈಯಿಂದ ಇದನ್ನು ಸರಿ ಪುಡಿ ಮಾಡಿಕೊಳ್ಬೇಕು. ಈ ಥರ ಉಂಡೆ ಬಂದದ್ದು ಕೈಯಲ್ಲಿ ಪುಡಿ ಆಗಬೇಕು. ಅಷ್ಟರ ತನಕ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾವು ಮಾಡಿಟ್ಕೊಂಡಿರುವ ಮೆಂತ್ಯ ಸೊಪ್ಪು ಮತ್ತು ಕರಿಬೇವು ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳುವ. ಕೊನೆಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಕಲಸ್ಕೊಳ್ಬೇಕು. ಈಗ ಹಿಟ್ಟು ಕೂಡ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಒಂದು 10 ನಿಮಿಷ ಮುಚ್ಚಿಡುವ. ಈಗೊಂದು 10 ನಿಮಿಷ ಬಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೇನೆ. ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡದು ತೆಗೆದು ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಈಗ ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡು ಈಗ ಇದನ್ನು 4 ಬದಿ ಕೂಡ ಇದೇ ಥರ ಕಟ್ ಮಾಡಿಕೊಳ್ಳುವ. ಇದನ್ನು ನೆಕ್ಸ್ಟ್ ರೌಂಡ್ ಮಾಡುವಾಗ ನಾವು ಬಳಸ್ಕೊಳ್ಬೋದು. ಇಷ್ಟಾದ ಮೇಲೆ ನಮಗೆ ಬೇಕಿದ್ದ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬಹುದು. ನಾನಿದನ್ನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ. ಈ ಥರ ಕಟ್ ಮಾಡಿಕೊಂಡು ಎಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದಿಡುವ. ನಾನಿಲ್ಲಿ 2 ಸಲ ಲಟ್ಟಿಸ್ಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಎಣ್ಣೆ ಕೂಡ ಬಿಸಿಯಾಗಿತ್ತು. ಈಗ ಒಂದೊಂದನ್ನೇ ತೆಗೆದು ಫ್ರೈಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಎಣ್ಣೆ ಜಾಸ್ತಿ ಕಾದರೆ ಇದು ಕಪ್ಪಾಗಿ ಬಿಡ್ತದೆ, ಚೆನ್ನಾಗಿ ಆಗೋದಿಲ್ಲ, ಕಹಿ ಆಗ್ತದೆ ತಿನ್ನುವಾಗ. ಸ್ವಲ್ಪ ನಿಧಾನಕ್ಕೆ ಇದನ್ನು ಫ್ರೈ ಮಾಡಿ ತೆಗಿಬೇಕು. ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಈಗ ಇದು ಫ್ರೈ ಆಗಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಈ ಮೆಂತ್ಯ ಸೊಪ್ಪಿನ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಉಂಟು. ಇದೇ ರೀತಿ ಎಲ್ಲವನ್ನು ಮಾಡಿ ತೆಗಿತಾ ಇದ್ದೇನೆ. ಈಗ ನಮ್ಮ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಶಂಕರಪಾಳಿ ಅಥವಾ ತುಕುಡಿ ರೆಡಿ ಆಯಿತು. ಸಂಜೆ ಟೀ ಟೈಮ್ ಜೊತೆ, ಕಾಫಿ ಜೊತೆ ಎಲ್ಲ ಇದನ್ನು ತಿನ್ನಬಹುದು. ಊಟಕ್ಕೂ ಇದನ್ನು ತಗೊಳ್ಬಹುದು. ನಾವು ಹಪ್ಪಳ ಸಂಡಿಗೆ ಹೇಗೆ ಮಾಡ್ತೇವೆ ನೋಡಿ, ಅದೇ ರೀತಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಬಹಳ ಕ್ರಿಸ್ಪಿಯಾಗಿ ಬಂದಿದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.